ಇವತ್ತಿನ ಸಿನಿಮಾ ಬಂದು ಮಿರಾಯ್. 2024ರಲ್ಲಿ ತೆರೆಕಂಡಿದ್ದ ಹನುಮಾನ್ ಸಿನಿಮಾದ ಮೂಲಕ ಖ್ಯಾತಿ ಪಡೆದ ನಟ ತೇಜ ಸರ್ಜಾ ಮುಖ್ಯ ಭೂಮಿಕೆಯಲ್ಲಿರುವ ಸಿನಿಮಾವಿದು. ಮಿರಾಯ್ ಪೌರಾಣಿಕ, ಐತಿಹಾಸಿಕ ಹಾಗೂ ಪ್ರಸ್ತುತ ಕಾಲದ ಕಾಲ್ಪನಿಕ ಕಥೆಯ ಸಮ್ಮಿಶ್ರಣ. ಹನುಮಾನ್ ಸಿನಿಮಾದಲ್ಲಿ ಸೂಪರ್ ಹೀರೋ ಆಗಿದ್ದ ತೇಜ ಸರ್ಜಾ ಮಿರಾಯ್ ಸಿನಿಮಾದಲ್ಲಿ ಸೂಪರ್ ಯೋಧರಾಗಿ ಮಿಂಚಿದ್ದಾರೆ. ಉತ್ತಮವಾದ ಗ್ರಾಫಿಕ್ಸ್ ದೃಶ್ಯಗಳಿಂದಾಗಿ ಈ ಸಿನಿಮಾ ಹೊಸ ಲೋಕವನ್ನು ತೆರೆದು ಇಟ್ಟಿದೆ. ಇನ್ನು ಸಿನಿಮಾದ ಆನ್ಲೈನ್ ಕಥೆ ವಿಚಾರಕ್ಕೆ ಬಂದರೆ, ಕಳಿಂಗ ಯುದ್ಧದ ಬಳಿಕ ಸಾಮ್ರಾಟ್ ಅಶೋಕ ತನ್ನಲ್ಲಿರುವ ದೈವಿಕ ಶಕ್ತಿಗೆ 9 ಗ್ರಂಥಗಳ ರೂಪ ನೀಡ್ತಾನೆ. ಈ ಗ್ರಂಥಗಳು ನಾನಾ ತಂತ್ರವಿದ್ಯೆಗಳ ಜೊತೆಗೆ ಮನುಷ್ಯನಿಗೆ ದೇವರ ಶಕ್ತಿ ನೀಡುವ ಸಾಮರ್ಥ್ಯವನ್ನು ಹೊಂದಿರುವವು. ಇವುಗಳ ರಕ್ಷಣೆಯ ಜವಾಬ್ದಾರಿಯನ್ನು 9 ಯೋಧರಿಗೆ ಅಶೋಕ ಹಸ್ತಾಂತರ ಮಾಡಿರುತ್ತಾನೆ. ಈ ಪೈಕಿ ಅಮರ ಎಂಬ ಗ್ರಂಥವು ಪ್ರಸ್ತುತ ಶ್ರೇಯಾ ಶರಣ್ ರಕ್ಷಣೆಯಲ್ಲಿ ಇರುತ್ತದೆ. ಎಲ್ಲ ಗ್ರಂಥಗಳನ್ನು ಪಡೆಯಲು ಮಾಂತ್ರಿಕ ವಿದ್ಯೆಯಲ್ಲಿ ಪರಿಣಿತಿ ಹೊಂದಿರುವ ಮಂಜು ಮನೋಜ್ ಈ ಸಿನಿಮಾದ ವಿಲನ್ ಮುಂದಾಗ್ತಾನೆ. ಈ ಭವಿಷ್ಯವನ್ನು ತನ್ನ ಶಕ್ತಿಯಿಂದಲೇ ಕಂಡ ಶ್ರೇಯಾ, ಮಂಜು ಮನೋಜ್ನನ್ನು ತಡೆಯಲು ತನ್ನ ಮಗುವನ್ನೇ ದೇವರಿಗೆ ಅರ್ಪಿಸುತ್ತಾಳೆ. ಹೆತ್ತ ಮಗುವನ್ನು ವಾರಣಾಸಿಯಲ್ಲಿ ಶಿವಲಿಂಗದೆದುರು ಇರಿಸಿ ತೆರಳುತ್ತಾಳೆ. ಈ ಮಗುವೇ ತೇಜ ಸರ್ಜಾ. ಈತನ ಬೆಳೆದು ಮುಂದೆ ಈತನ ಸುತ್ತುವ ಕಥೆಯೇ ಮಿರಾಯ್. ಸಿನಿಮಾದ ಪಾಸಿಟಿವ್ ಕಡೆ ಬರುತ್ತಾದರೆ, ಪ್ರೇಕ್ಷಕರಿಗೆ ವಿಜುವಲ್ ಟ್ರೀಟ್ ನೀಡುವ ಎಲ್ಲ ಅಂಶಗಳು ಸಿನಿಮಾದ ಉದ್ದಕ್ಕೂ ಇವೆ. ಪೌರಾಣಿಕ ಹಾಗೂ ಐತಿಹಾಸಿಕ ಕಥೆಗಳನ್ನು ಮಿಶ್ರಣ ಮಾಡಿ ಅವುಗಳಿಗೆ ಕಾಲ್ಪನಿಕ ಕಥೆಯ ಸ್ಪರ್ಶ ನೀಡಿ ಸಿನಿಮಾದ ಕಥೆ ಹೆಣೆದಿರುವುದು ನಿರ್ದೇಶಕರ ಯೋಚನೆ ಬಹಳ ವಿಭಿನ್ನವಾದದ್ದು. ಸಿನಿಮಾದ ಮೊದಲಾರ್ಧ ಕುತೂಹಲಕಾರಿಯಾಗಿದ್ದು, ಗ್ರಾಫಿಕ್ಸ್ ಮೂಲಕ ಕಥೆಗೆ ನಿರ್ದೇಶಕರು ಜೀವ ತುಂಬಿದ್ದಾರೆ. ಮಧ್ಯಂತರದಲ್ಲಿ ಶ್ರೀರಾಮನ ಕೋದಂಡ ರಕ್ಷಣೆ ಮಾಡುತ್ತಿರುವ ಸಂಪಾತಿಯ ಜೊತೆ ವೇದನ ಮುಖಾಮುಖಿ ಮೈ ನೆವರಳಿಸುತ್ತದೆ. ಇನ್ನು ಸೆಕೆಂಡ್ ಹಾಫ್ನಲ್ಲಿ ಸಿನಿಮಾ ಕೊಂಚ ನಿಧಾನವಾಗಿ ಇರುತ್ತದೆ. ಕ್ಲೈಮ್ಯಾಕ್ಸ್ನಲ್ಲಿ ಶ್ರೀರಾಮನ ದೃಶ್ಯಗಳು ಚಿತ್ರಕಥೆಗೆ ಹೊಸ ತಿರುವನ್ನು ನೀಡಿ ಸಿನಿಮಾದ ವೇಗವನ್ನು ಹೆಚ್ಚು ಮಾಡುತ್ತವೆ. ಮಧ್ಯಂತರದ ಹಾಗೂ ಕ್ಲೈಮ್ಯಾಕ್ಸ್ ದೃಶ್ಯಗಳು ಕಣ್ಣಿಗೆ ಹಬ್ಬ. ಭರ್ಜರಿ ಆ್ಯಕ್ಷನ್ ದೃಶ್ಯಗಳು ಸಿನಿಮಾದ ಉದ್ದಕ್ಕೂ ಇವೆ. ಖಳನಾಯಕನ ಹಿನ್ನೆಲೆಯ ಕಥೆಯನ್ನು ನಿರ್ದೇಶಕರು ಸಮರ್ಪಕವಾಗಿ ತೆರೆಗೆ ತಂದಿದ್ದಾರೆ. ಇನ್ನು ಕಥೆಯ ಮಾದರಿಯ ಕಾರಣದಿಂದ ಹನುಮಾನಂತೆ ಮಿರಾಯ್ ಭಾಸವಾಗುವುದು ಸಹಜ. ಹನುಮಾನ್ ಸಿನಿಮಾದಲ್ಲಿ ಹನುಮಂತನ ದೃಶ್ಯಗಳು ಸೆಳೆದಂತೆ ಮಿರಾಯ್ ಸಿನಿಮಾದಲ್ಲಿ ಶ್ರೀರಾಮನ ದೃಶ್ಯಗಳು ನಿಮಗೆ ವೀಕ್ಷಣೆಗೆ ಸಿನಿಮಾದ ಹುರುಪನ್ನು ನೀಡುತ್ತವೆ. ನಟನೆಯಲ್ಲಿ ತೇಜ ಸರ್ಜಾ, ಶ್ರೇಯಾ ಶರಣ್, ಮಂಜು ಮನೋಜ್, ಜಯರಾಮ್ ನಿಮ್ಮ ಮೆಚ್ಚುಗೆಗೆ ಪಾತ್ರರಾಗ್ತಾರೆ. ಕೆಲವು ಪಾತ್ರಗಳು ಕಥೆಗೆ ಅಗತ್ಯವೇ ಇರಲಿಲ್ಲ ಅಂತಲೂ ಒಂದೊಂದು ಕಡೆ ಅನಿಸುತ್ತವೆ. ಕನ್ನಡದಲ್ಲಿ ಡಬ್ಬಿಂಗ್ ಇನ್ನಷ್ಟು ಚೆನ್ನಾಗಿದ್ದರೆ ಅಡ್ಡಿಲಾಗಿತ್ತು. ಓಕೆ. ಇನ್ನು ಗೌರಹರಿ ಸಂಗೀತ ಹಾಗೂ ಕಾರ್ತಿಕ್ ಗಟ್ಟಿನೇನಿ ಛಾಯಾಗ್ರಹಣ ಚೆನ್ನಾಗಿದೆ. ಸೀಕ್ವೆಲ್ನ ಸುಳಿವನ್ನು ಸಿನಿಮಾದ ಕೊನೆಯಲ್ಲಿ ನೀಡಲಾಗಿದೆ. ಒಟ್ಟಿನಲ್ಲಿ ಫ್ಯಾಮಿಲಿ ಸಮೇತವಾಗಿ ಒಂದ್ಸಲ ಈ ಸಿನಿಮಾವನ್ನು ನೋಡಬಹುದು.